ಮುಸ್ಲಿಂ ಅಲ್ಪಸಂಖ್ಯಾತರಾಗಿದ್ರು, ಈ ಒಂದು ವರದಿಯಲ್ಲಿ ಬಹುಸಂಖ್ಯಾತರಾಗಿದ್ದಾರೆ. ಅಲ್ರಿ ಮುಸ್ಲಿಂ ಸ್ಟೇಟಸ್ ಅನ್ನು ರಿಮೂವ್ ಮಾಡಿ ಅವರು ಬಹುಸಂಖ್ಯಾತ ಒಳಪಡಿಸ್ತೀರಾ? ಅಲ್ರಿ ಮುಸ್ಲಿಮ್ನ ಅಲ್ಪಸಂಖ್ಯಾತ ಇರ್ತಕ್ಕಂಥದ್ದು ನೀವು ದಯವಿಟ್ಟು ಕೇಳ್ರಿ. ಕೇಂದ್ರ ಸರ್ಕಾರ ಇರ್ತಕ್ಕ ಮೈನಾರಿಟೀಸ್ನ ಯಾರು ಸ್ಟೇಟಸ್ ಕೊಡ್ತಾರೆ? ಮೈನಾರಿಟಿ ಸ್ಟೇಟಸ್ ಕೊಡೋದು ಯಾರು? ಕೇಂದ್ರ ಸರ್ಕಾರ ತಾನೆ. ಮತ್ತೆ ಸರಿ, ವರದಿಯಲ್ಲಿ ಬೇರೆ ಜಾತಿಗಳನ್ನ ವಿಭಾಗವಾಗಿ ಕೊಟ್ಟಿದ್ದಾರೆ, ಜಾತಿ ಮುಸ್ಲಿಮ್ಸ್ಗೆ ಯಾಕೆ ಕೊಟ್ಟಿಲ್ಲ ಅಂತ ಅಲ್ರಿ ಮುಸ್ಲಿಮ್ಸ್ನಲ್ಲಿ ಒಳಪಂಗಡ 90 80 ಇದಾವೆ, ಅದನ್ನು ಕೊಟ್ಟಿದ್ದಾರೆ. 87ನೇ ಒಳಪಂಗಡ, 97 ಒಳಪಂಗಡಗಳು ಕೊಟ್ಟಿದ್ದಾರೆ. ತಪ್ಪೇನಿದೆ ಕೊಟ್ಟರೆ? ಈಗ ನೀವು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಂತಿದ್ದೀರಿ. ಹೌದು. ಈಗ ಮಿನಿಸ್ಟ್ರುಗಳಿಗೆ ಕೊಟ್ಟಿರೋದ್ರಲ್ಲಿ ಬರೀ ಜಾತಿ ನಂಬರ್ ಬಿಟ್ರೆ ಒಂದು ಜಾತಿಯಲ್ಲಿ ಯಾರ ಹತ್ರ ಎಷ್ಟು ಆಸ್ತಿ ಇದೆ, ಎಷ್ಟು ಪರ್ಸೆಂಟ್ ಶಿಕ್ಷಿತರಾಗಿದ್ದಾರೆ, ಇದೆಲ್ಲ ಮಾಹಿತಿನೇ ಕೊಟ್ಟಿರೋಲ್ಲ. ಇನ್ನ ವೇಟ್ ಮಾಡ್ರಿ, ಅದು ಹೇಳ್ತಿರೋದು ಇಟ್ ಇಸ್ ಸೋ ಕಾಂಪ್ಲೆಕ್ಸ್. ಜಸ್ಟ್ ಹ್ಯಾವ್ ಜಾತಿ ನಂಬರ್ ಹೊರಗೆ ಬರಬೇಕಾಗಿತ್ತು, ಬರೀ ಜಾತಿ ನಂಬರ್ ಕೊಟ್ಟಿದ್ರಿ. ನೀವು ಎಲ್ಲದಕ್ಕೂ ಹಿಂಗೆ ಹೇಳಿದ್ರೆ ಹೆಂಗೆ ಹೇಳ್ರಿ? ಹ್ಯಾವ್ ಸಮ್ ಪೇಷನ್ಸ್, ಬಿಕಾಸ್ 54 ಮಾರ್ಕ್ಸ್ಗಳು ಅಂದ್ರೆ 54. ರೀ, ಇನ್ಮೇಲೆ ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲ್ಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ್, ಬಾಸ್ ವಾಲಾ, ಬಿ ದ ಬಾಸ್. 4 ಕ್ವಶನ್ಸ್ ಮೇಲೆ ಮಾಡಿರ್ತಕ್ಕಂಥದ್ದೆ. ಐ ರಿಕ್ವೆಸ್ಟ್ ಮೀಡಿಯಾ ಫ್ರೆಂಡ್ಸ್ ಟು ಹ್ಯಾವ್ ಸಮ್ ಪೇಷನ್ಸ್. We have patience, sir. You are leader. Requesting. community leaders, ಸಮುದಾಯದ ಸ್ವಾಮೀಜಿಗಳು ಓಪನ್ ಆಗಿ ಬಿಡಬಹುದಾಗಿತ್ತು. ಕೊಡ್ತಾರ್ರಿ, ಸ್ವಲ್ಪ ತಡ್ಕೊಳ್ರಿ. ಯಾಕಂದ್ರೆ ಒಂದು ನಿಮಿಷ, ಕಮಿಟಿಗೆ ನಾವು ಜನರಲ್ ರಿಪೋರ್ಟ್ನ ಇನ್ನು ಕಂಪ್ಲೀಟ್ ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ, ಸಬ್ಮಿಟ್ ಆಗಿದೆ. ಏನಾಗಿದೆ? ಕ್ಯಾಬಿನೆಟಿಗೆ ಸಬ್ಮಿಟ್ ಆಗಿದೆ. ಇವತ್ತು ಕ್ಯಾಬಿನೆಟ್ ಏನು ನಿರ್ಣಯ ತಗೊಳ್ತಾ, ಇವತ್ತೇನು ಚರ್ಚೆ ಆಗುತ್ತೆ ಸಮರ್ಪಕವಾಗಿ ಜನರ ಗುರುತಾಗಿ ಆಗುತ್ತೆ. ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಪಕ್ಷದ ಪ್ರಮುಖ ಮುಖಂಡರು, ಶಾಸಕರೆಲ್ಲರೂ ಕೂಡ ರಾಜಕೀಯ ಹೊರಗಡೆ ಬಂದು ಸರ್ಕಾರ ಉಳಿದ ಅಂತ ಹೇಳ್ತಾ ಇದ್ದಾರೆ. ಅಲ್ರಿ ಅವ್ರು ಮಾತನಾಡೋ ಗೌರವಸನ್ರಿ, ಅದೇ ಹೇಳನಲ್ಲ, ಡಿಸೆಂಟ್ ಇಸ್ ಎಸೆನ್ಸ್ ಆಫ್ ಡೆಮಾಕ್ರಸಿ. ಕುಮಾರ್ ಸಾಹೇಬ್ರು ಜಡ್ಜ್ಮೆಂಟ್ ನೋಡಿಲ್ವಾ? ಅದು ಬ್ಯೂಟಿಫುಲ್ ಆಗಿರ್ಬೇಕು, ಹಂಗಿರ್ಬೇಕು. ದಟ್ಸ್ ಅ ವೇ ಆಫ್ ಡೆಮಾಕ್ರಸಿ. ಎವ್ರಿಬಡಿ ಶುಡ್ ಹ್ಯಾವ್ ರೈಟ್ ಟು ಎಕ್ಸ್ಪ್ರೆಸ್ ಇಸ್ ಓನ್ ವ್ಯೂ ಅಲ್ವಾ? ನಿಮಗೆ ಅದು ವ್ಯೂ ಕಮ್ಮಿ ಆಗಿಬಿಟ್ಟಿದೆ, ನೀವು ಎಕ್ಸ್ಪ್ರೆಸ್ ಮಾಡಕ್ಕೆ ಬರಲ್ಲ. ಸೊ ನಮ್ಮ ಸರ್ಕಾರದಲ್ಲಿ ಎಲ್ಲರಿಗೂ ಅವಕಾಶ ಕೊಡ್ತೀವಿ ಸಮುದಾಯದಲ್ಲಿ ಎಲ್ಲ ಕರೆಕ್ಟ್ ಆಗಿದೆ ಮಾಡಿದ ರೀ. ನಾನು ಹೆಂಗ್ರಿ ಸಮರ್ಪಕವಾಗಿ ಹೇಳಿದ್ರ ಬಗ್ಗೆ? ಐ ಆಮ್ ಹ್ಯಾಪಿ ದಟ್ ಸಮ್ ಸರ್ವೆ ಹ್ಯಾಸ್ ಕಮ್. ಸಮುದಾಯದ ಬಗ್ಗೆ ನಾವು ಸತ್ಯ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಅಲ್ರಿ ನಾನು ಹ್ಯಾಪಿ ಅಂತ ಹೇಳಿದ್ನಲ್ರಿ. ನಿಮ್ಮ ಸಮುದಾಯ ಅದಕ್ಕೆ ಅದೇ ರೀ, ನಾವಿಬ್ರು ಒಂದೇ ಸಮುದಾಯದವರು ಮಾಡಲಿಲ್ಲ ಸರ್ವೆ ಅಂತ ಹೇಳ್ತಾ ಅಲ್ರಿ. ಆಗಿಲ್ಲ ಅಂದ್ರೆ ಬಂದಿರೋದು ನಿಮಗೆ ಅಲ್ರಿ, ಗೊತ್ತಿಲ್ಲ. ಸುಳ್ಳು ಯಾಕೆ ಹೇಳಿರಿ ನಾನು? ನಮ್ದು ಆಗಿಲ್ಲ ಸರ್, ಹೆಂಗ್ ಬರ್ತದೆ? ಅಲ್ರಿ ಈಗ ಆಗಿಲ್ಲ ಅಂತ ಇರ್ರಿ, ನಾ ಆ ರಿಪೋರ್ಟ್ ಕೊಡ್ತಲ್ಲ, ನೀನು ಅದ್ರಾಗ 5 ಚೆಕ್ ಮಾಡ್ಬಿಡ. ನಾವಿಬ್ರು ಕತ್ತಿ ಹಿಡ್ಕೊಂಡು ಇದ್ರಲ್ಲಿ ಚೆಕ್ ಮಾಡೋಣ. ಆಯ್ತು, ಅಲ್ಲಿ ಇರ್ಲಿ ರೀ. ಈಗ ಹೇಳೋದು ಭಾಳ ಸುಲಭ ಇದೆ, ಆಯ್ತಾ? ಈಗ ಅಲ್ಲಿ ಬಂದಿರತಕ್ಕಂಥ ರಿಪೋರ್ಟ್ ಸ್ವಲ್ಪ ನೋಡೋಣ, ವೇಟ್ ಮಾಡೋಣ. ಅಲ್ರಿ ಆ ಥರ ಮಾಡಿ ಹೋಗಿ ಉಲ್ಟಾ ಹೋಗೋಣ. ಆ ಥರ ಮಾಡಿ ಸರ್ಕಾರಕ್ಕೆ ಏನು ಲಾಭ ಸಿಗೋದಿದೆ? ನಿಮ್ಮ ಮನೆಗೆ ಬಂದಿಲ್ಲ, ಅವ್ರ ಮನೆಗೆ ಬಂದಿಲ್ಲ, ಏನು ಸರ್ಕಾರಕ್ಕೆ ಉದ್ದೇಶ ಏನು? ಏನು ಸರ್ಕಾರಕ್ಕೆ ಲಾಸ್ ಏನು, ಲಾಭ ಏನಿದೆ? ಉಲ್ಟಾ ಓಕೆ, ವಾಟ್ ಇಸ್ ದ ಬೆನಿಫಿಟ್ ಗೌರ್ಮೆಂಟ್ ಇಸ್ ಗೋಯಿಂಗ್ ಟು ಡೂ ಬೈ ಡೂಯಿಂಗ್ ದ್ಯಾಟ್? ಇದನ್ನು ರಾಜಕೀಯವಾಗಿ ಎಳೆಯೋದು ಬೇಡ, ಸ್ಪೋರ್ಟಿವ್ ಆಗಿ ತೊಗೊಳೋಣ. ಎಸ್, ಡೆಫಿನೆಟ್ಲಿ ದೇರ್ ಶುಡ್ ಬಿ ಸ್ವಲ್ಪ ಮಟ್ಟಿಗೆ 5% ಅಲ್ಲಿ ವ್ಯತ್ಯಾಸ ಇದ್ದೇ ಇರುತ್ತೆ. ಯಾವುದೇ ರಿಪೋರ್ಟ್ ಮಾಡಿದ್ರೆ ವ್ಯತ್ಯಾಸ ಇರುತ್ತೆ. ಸಮರ್ಪಕವಾಗಿದೆ ಚರ್ಚೆ ಆಗಲಿ, ಪಬ್ಲಿಕ್ ಡೊಮೇನಲ್ಲಿ ಬರಲಿ, ಏನೇನು ಡೌಟ್ಸ್ಗಳಿದಾವೆ ಎಲ್ಲ ಕ್ಲಿಯರ್ ಆಗಲಿ ಅನ್ನೋದು ನಮ್ಮ ವಾದ. ಇದು ಒಂದೇ ಲೆಕ್ಕಕ್ಕೆ ನೋಡ್ರಿ, ಇದು ಒಂದೇ ಕ್ಯಾಬಿನೆಟ್ನಲ್ಲಿ ಒಂದೇ ಟೈಮ್ ಆಗ್ತಕ್ಕಂಥದ್ದಲ್ಲ. ಇಟ್ ಟೇಕ್ ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಡ್ರ್ಯಾಗ್. ಇದೆಲ್ಲ ಒಂದೇ ಟೀಗೆ ಸಮರ್ಪಕವಾಗಿ ಆಗ್ಬಿಡುತ್ತಾ? ಒಂದು ಮದುವೆ ಮಾಡ್ಬೇಕಂದ್ರೆ ಎಷ್ಟು ವ್ಯತ್ಯಾಸ ಐತೆ? 7 ಕೋಟಿ ಜನಸಂಖ್ಯೆ ಆದ 1800 ಸಬ್ ಕಾಸ್ಟ್ಗಳ ಬಗ್ಗೆ ಡೀಟೇಲ್ಸ್ ಕೊಟ್ಟರೆ ಒಂದೇ ದಿವಸದಲ್ಲಿ ಆಗುತ್ತೇನ್ರಿ? ಫಸ್ಟ್ ನೀವು ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಇಷ್ಟು ಉಪಜಾತಿಗಳಿದ್ದಾವೆ, ಇಷ್ಟು ಒಳ ಜಾತಿಗಳಿದ್ದಾವೆ, 1800 ಸೆಕ್ಟರ್ಗಳಿದ್ದಾವೆ, ಒಳ ಪಂಗಡಗಳಿದ್ದಾವೆ, ಹೊಸ ಹೆಸರುಗಳು ತಂದು ಯಾರ್ಯಾರು ಅಲ್ಲಿ ಏನು ಹೇಳಿದಾರೆ ಅದನ್ನ ಬರೆದಿದ್ದಾರಲ್ಲ, ಅದಕ್ಕೆ ಫಸ್ಟ್ ವಿ ಶುಡ್ ಥ್ಯಾಂಕ್ ದೆಮ್. ಏನು ತಪ್ಪೇನಿದೆ ಅಲ್ರಿ? ಯಾಕೆ ಅಲ್ರಿ ಇಂಗ್ಲೀಷ್ನಲ್ಲಿ ಅದೇ ರೀ, ದೇರ್ ಇಸ್ ನೋ ಟೂ ಲೇಟ್ ಫಾರ್ ಅ ಗುಡ್ ಡೀಡ್ ಅಂತಾರೆ ಇಂಗ್ಲೀಷ್ನಲ್ಲಿ. ಯಾವುದೋ ಒಂದು ಆದರೆ ಅದನ್ನು ಮಾಡಿದ್ರೂ ಕಷ್ಟ ಐತೆ. ನೀವೇ ಹೇಳ್ತಿದ್ರಿ ಯಾವಾಗ ತಂದಿಲ್ಲ, ಯಾಕೆ ತಂದಿಲ್ಲ ಅಂತ ಕೇಳ್ತೀರಿ, ತಂದ್ರೆ ಮತ್ತೆ ಹೇಳ್ತೀರಿ ಇಷ್ಟು ವರ್ಷ ಆಯಿತು ಲೇಟ್ ತಂದಿರಿ ಅಂತ ಹೇಳಿ. ಹಿಂಗೆ ನೋಡ್ರಿ ನೀವು ಹೇಳಿರಿ, ಅದಕ್ಕೇನಿದೆ ರೀ? ಅಲ್ರಿ ನಮ್ಮ ಪಕ್ಷದವ್ರು ನಾನು ಅದನ್ನೇ ಹೇಳಿದ್ರಿ, ಡಿಸೆಂಟ್ ಇಸ್ ಎಸೆನ್ಸ್ ಆಫ್ ಡೆಮಾಕ್ರಸಿ ಅಂತ ಹೇಳ್ನಲ್ಲ. ಎಲ್ಲರಿಗೆ ಪ್ರಜಾತ್ಮಕ ವ್ಯವಸ್ಥೆಯಲ್ಲಿ ಟೀಕೆ ಮಾಡ್ಲಿಕ್ಕೆ ಅವಕಾಶ ಇದೆ, ಮಾಡಲಿ, ಇದಕ್ಕೇನು ಸಂಬಂಧ ಇದೆ? We should appreciate if anybody has got criticism about it. I like them. Open-heartedly, I welcome them also. Thank you. Namaskara.